ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಡಿ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ವಲ್ಲ, ಕೆಲವೊಂದನ್ನು ಮಾತ್ರ ನಾನು ಒಳಗಡೆ ಒಯ್ದಿದ್ದೆ, ಕೆಲವೊಂದೆಲ್ಲ ಒಯ್ದಿರಲಿಲ್ಲ. ಎಲ್ಲ ಕಾರಲ್ಲಿ ಹಾಗೆ ಇಟ್ಟಿದ್ದೆ. ನಮ್ಮ ಮನೆಯವರು ಬಂದರು, ಅವರು ಪೇಟೆಗೆ ಹೋದರು. ಆಮೇಲೆ ನನಗಂತೂ ನಿಜ ಹೇಳ್ತೀನಿ, ಏನೂ ಮಾಡೋಕ್ಕೆ ಬೇಡ ಅಂತ ಅನಿಸಿತ್ತು. ಹಾಗಾಗಿ ನಾನು ಏನೂ ಮಾಡಲಿಲ್ಲ. ಬಂದವಳು ಒಂಚೂರು ಅನ್ನ ಮಾಡಿ, ಸಾರೇನೋ ಇತ್ತು ಅನಿಸುತ್ತೆ, ಅದನ್ನೇ ಊಟ ಮಾಡಿದ್ವಿ. ಕೆಲವೊಂದೆಲ್ಲ ತಂದಿದ್ದೆ, ಕೆಲವೊಂದೆಲ್ಲ ತಂದಿರಲಿಲ್ಲ. ನಾನು ಒಂದೆರಡು ಬೆಡ್ಶೀಟ್ ತೊಗೊಂಡೆ. ಟೈಮ್ ನೋಡ್ಬೋದು 6:45 ಆಗಿದೆ. ಎದ್ದಿದ್ದು ಕೂಡ ಸ್ವಲ್ಪ ಲೇಟೇ ಆಗಿತ್ತು ಅನಿಸುತ್ತೆ, ಯಾಕಂದರೆ ವೀಡಿಯೋ ಮಾಡಿ ತುಂಬ ದಿನ ಆಯ್ತಲ್ವ. ನನಗೂ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಒಂದಷ್ಟೆಲ್ಲ ನಮ್ಮನೆಯವ್ರು ತಂದಿಟ್ಟರು, ಒಂದಷ್ಟು ನಾನು ಕೂಡ ತೊಗೊಂಡು ಬಂದೆ. 2 ಸೋಸಾ ಹುಟ್ಟು ತೊಗೊಂಡೆ. ಹಾಗೆ ಇದು ನಮ್ಮ ಮನೆಯವ್ರು ತೊಗೊಂಡ್ರು. ಅದು ಸ್ಪ್ರೇ ಮಾಡೋದಿತ್ತು, ಡೈನಿಂಗ್ ಟೇಬಲ್ ಎಲ್ಲ ಒರೆಸೋಕ್ಕೆ. ಅದು ಹಾಳಾಗಿಬಿಟ್ಟಿತ್ತು, ಹಾಗಾಗಿ ಅದನ್ನು ಅವ್ರು ತೊಗೊಂಡ್ರು. ಇದು ಬಡ್ಸು ಶ್ರೇಯಿಗೆ ಒಂದು ಸ್ವಲ್ಪ ಬೇಕಿತ್ತು. ನಾನು ಈ ಥರದ್ದು ಗಾಜಿನ ಬಾಟ್ಲುಗಳು ತೊಗೊಂಡೆ. ನನ್ನ ಹತ್ರ ಇರೋದೇ ಇದು ಅಂತ ಅಂದ್ಕೊಂಡು ತೊಗೊಬಂದೆ. ಆದರೆ ಇದು ನನ್ನ ಹತ್ರ ಇರೋದೇ ಬೇರೆ, ಅದೇ ಬೇರೆ ಆಗಿಬಿಟ್ಟಿತ್ತು. ಇರಲಿ ಪರವಾಗಿಲ್ಲ ಅಂತ ಸುಮ್ಮನಾದೆ. ಶ್ರೇಯಿನೂ ಚಿಯಾ ಸೀಡ್ಸ್ ಒಯ್ದ, ನನಗೂ ಕೂಡ ಒಂದು ಕೊಟ್ಟ. ಹೋದ್ಸಲನೂ 6 ಲೋಟ ತೊಗೊಂಡಿದ್ದೆ, ಅದೇ ಥರದ್ದೇ ಇವತ್ತು ಕೂಡ ಇತ್ತು. ಅಲ್ಲೂ ಇವತ್ತು 6 ಲೋಟ ತೊಗೊಂಡೆ. ಇನ್ನೇನು ಬೇಡ ಅಂತ ಅಂದ್ಕೊಂಡೆ ತೊಗೊಳ್ಳೋದು. ಹಾಗೆಯೇ ಇದು ಸಣ್ಣದೊಂದು ಪಾತ್ರೆ ತೊಗೊಂಡೆ. ಆಮೇಲೆ ದೊಡ್ಡದು 1.5 ಲೀಟ್ರ್ ಹಾಲು ಹಿಡಿಯೋಂಥದ್ದು ಕೂಡ ಒಂದು ಪಾತ್ರೆನ ತೊಗೊಂಡೆ, ಇರಲಿ ಅಂತ ಹೇಳಿ. ಏನಾಗುತ್ತೆ ಗೊತ್ತಾ, ಯಾವಾಗಲೂ ಹೋದಾಗ ನೋಡೋದು ಬಿಡೋದು ಬರ್ತಾ ಇದ್ದೆ. ಈ ಸಲ ತೊಗೊಂಡೆ. ಹಾಗೆ ಮಾಡಬಾರ್ದು ಅಂತ ನನಗೆ ಈ ಸಲ ಡಿ ಮಾರ್ಟಿಗೆ ಹೋದಾಗ ಬುದ್ಧಿ ಬಂತು. ಯಾಕಂದರೆ ನಾನು ಗಾಜಿನ ಬಾಟ್ಲುಗಳನ್ನ ತೊಗೋಬೇಕು ಅಂತ 2 ಪ್ರತಿ ಸಲ ಹೋದಾಗ ನೋಡೋದು ಬರೋದು ಮಾಡ್ತಾಯಿದ್ದೆ. ಆದರೆ ಇವತ್ತು ಹೋದಾಗ ಅದು ಇರಲೇ ಇಲ್ಲ. ಹಾಗೆಯೇ ಇದು ಹೋಮ್ ಸೆಂಟರಲ್ಲಿ ನಾನು ಒಂದು ಮಗ್ ತೊಗೊಂಡೆ. ಏನೂ ತೊಗೊಳೋದಿಲ್ಲ ಅಂತೇಳಿ ಹೋಗಿ ಹಾಗೆ ಬರಬಾರ್ದು ಅಂತ ಮಗ್ ತೊಗೊಂಡೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಒಂದು ಶೋ ಪೀಸ್ ಕೂಡ ತೊಗೊಂಡ್ರು. ಅದನ್ನು ನಾವು ಏನೋ ಒಂದು ನಮ್ಮ ತಲೆಯಲ್ಲಿ ಇದೆ, ಅದಾದಾಗ ಅಲ್ಲಿ ಇಡೋಣ ಅಂತ ಹೇಳಿ ನಾವು ಅದನ್ನು ಏನೂ ಮಾಡಲಿಲ್ಲ. ಹಾಗೆ ಕವರು ಚೆನ್ನಾಗಿ ಪ್ಯಾಕ್ ಮಾಡಿದ್ರಲ್ವ, ಹಾಗೆ ಇಟ್ಟೆ. ನಮ್ಮ ಮನೆಯವ್ರಿಗೆ ಅಂದೆ ಆಮೇಲೆ ನಾನು, ಮಗ್ಗು ಬೇಡ ಬಿಡಿ, ಮತ್ತು ತೊಗೊಂಡ್ವಲ್ಲ ಅಂತ ಅಂದೆ. ಇಲ್ಲ, ನೀನು ಆಸೆಪಟ್ಟು ತೊಗೊಂಡಿದ್ದೆಲ್ಲ ತೊಗೋಬಿಡು ಅಂತ ಹೇಳಿದ್ರು. ಇದು ನನ್ನ ತಂಗಿ ಬೆಂಗಳೂರು ಹೋಮ್ ಸೆಂಟ್ರಲ್ಲಿ ತಂದಿರೋದು. ಅವಳು ಅಲ್ಲಿ ಟೇಬಲ್ ರನ್ನರ್ ತಂದು ಕೊಟ್ಟಿದ್ಲು ನನಗೆ. ಅದಕ್ಕೆ ಅಂತಲೇ ನಾನು ಹೋದೆ ನೋಡೋಣ ಅಂತ. ಆದರೆ ಅಲ್ಲಿ ಇರಲಿಲ್ಲ. ಹಾಗಾಗಿ ಮತ್ತೆ ನಾನು ಹಾಗೆ ಬಂದೆ. ನೋಡಿ, ಅದು ದೊಡ್ಡದು, ಇದು ಸ್ವಲ್ಪ ಸಣ್ಣದು. ಇಷ್ಟು ಕಮ್ಮಿ ನಾನು ಟೀ ಕುಡಿಯಲ್ಲ, ಕಾಫಿ ಇಷ್ಟು ಜಾಸ್ತಿ ಕುಡಿಯಲ್ಲ. ಆದರೂ ಇರಲಿ ಅಂತ ತೊಗೊಂಡು ಬಂದೆ. ನನಗೆ ಈ ಪಾತ್ರೆ ತುಂಬ ಇಷ್ಟ ಆಯಿತು. ಹಾಗೆ ಸ್ಪೂನ್ಗಳು ಅಷ್ಟೇ, ಹೋದಾಗೆಲ್ಲ ಒಂದು ಸೆಟ್ ತೊಗೊಬರ್ತೀನಿ. ಇವು ಸ್ಪೂನ್ಗಳು ಎಲ್ಲಿ ಕಳೆದು ಹೋಗ್ತವೆ ಅಂತ ಗೊತ್ತಿಲ್ಲ. ಹಾಗಾಗಿ ಹೊಸ ತಂದಿರೋ ಸ್ಪೂನ್ಗಳನ್ನ ಒಂದೂ ನಾನು ಯೂಸೇ ಮಾಡ್ತಾಯಿಲ್ಲ, ಹಾಗೇ ಇಟ್ಕೊಂಡಿದ್ದೀನಿ. ಹಾಗೆ ಲೋಟ ತಂದಿದ್ವಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ಇಡಿ ಅಂದದೆ. ನಾನು ತೊಳೆಯೋಕೆ ಹೋಗಲಿಲ್ಲ. ಸದ್ಯ ನಾವೇನು ಯೂಸ್ ಮಾಡಲ್ವಲ್ಲ, ಹಾಗಾಗಿ ಯೂಸ್ ಮಾಡಬೇಕಿದ್ರೆ ತೊಳ್ಕೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಲೋಟ ತುಂಬ ಚೆನ್ನಾಗಿದ್ದಾವೆ. ನನಗೆ ರೇಟು ಕೂಡ ಈಗ ಮರ್ತೋಗ್ಬಿಟ್ಟಿದೆ, ಯಾಕಂದರೆ ತೊಗೊಂಡು ತುಂಬ ದಿನ ಆಯ್ತಲ್ವ. ಹಾಗಾಗಿ ನನ್ನ ಯಾವಾಗಲೂ ಹೋದಾಗ ನೋಡಿ ನೋಡಿ ಬಿಟ್ಟು ಬರ್ತಾಯಿದ್ದೆ ಅಂದೆ ಅಲ್ವಾ. ಅದಕ್ಕೆ ಯಾರೊಬ್ಬರು ಕಮೆಂಟ್ ಹಾಕಿದರು. ಈಗಲ್ಲ, ತುಂಬ ಹಳೇದು. ನಾನು ಈ ಥರದ್ದು ಬಾಟಲ್ಗಳು ಬೇಕಾಗಿತ್ತು ನನಗೆ 2. ನಾನು ತೊಗೋಬೇಕಿದ್ರೇ 6 ತೊಗೋಬೇಕಾಗಿತ್ತು. ಈಗ ಅದೇ ಬೇಜಾರಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಈಗ ಬೇಕು ಅಂತ ಅನಿಸಿದ್ದನ್ನು ತೊಗೋಬೇಕು ಅಂತ ಈ ಸಲ ನಾನು ಮನಸ್ಸು ಮಾಡಿ ತೊಗೊಂಡೆ. ಇನ್ನು ಅದೇ ಅಂದ್ಕೊಂಡಿದ್ದೀನಿ, ಪ್ರತಿ ಸಲನೂ ಡಿ ಮಾರ್ಟ್ಗೆ ಹೋದಾಗ ನನ್ನ ಖರ್ಚಲ್ಲಿ, ಅಂದರೆ ನಾನು ಒಂದು 1000 ರೂಪಾಯಿ ಇಟ್ಕೋಬೇಕು ಖರ್ಚು ಮಾಡೋಕ್ಕೆ. ನನಗೇನು ಬೇಕೋ ಅದು ಅಡುಗೆ ಮನೆಗೆ ಬೇಕಾಗಿರೋ ವಸ್ತುಗಳನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದ್ದರೂ ನಾನು ಅಲ್ಪ ಸ್ವಲ್ಪ ಅರ್ನ್ ಮಾಡ್ತಾ ಇದ್ದೀನಲ್ವ. ಅದೇ ತುಂಬ ದಿನ ಆದ ನಂತರ ನನಗೆ ಜ್ಞಾನೋದಯ ಆಗಿದೆ. ನಾನು ಪ್ರತಿ ಸಲ ಹೋದಾಗ ನೋಡಿ ಸ್ಪೂನ್ಗಳು ತೊಗೊತೀನಿ. ಈಗ 4 ಅಂದರೆ ಪ್ರತಿ ಸಲ ಹೋದಾಗಲ್ಲ, ಆದರೆ 4 ಸಲ ಹೋದಾಗ್ಲೂ ತೊಗೊಂಡಿದ್ದೀನಿ ಸ್ಪೂನ್ಗಳನ್ನ. ಪ್ರತಿ ಸಲ ಹೋದಾಗ 6 ಸ್ಪೂನ್ ಈ ಥರ ತರ್ತೀನಿ. ಆದರೆ ಒಂದೇ ಥರದ್ದೇ ಸಿಗ್ತಾ ಇಲ್ಲ, ಯಾಕಂದರೆ ಮರ್ತೋಗ್ಬಿಡುತ್ತೆ. ಅಲ್ಲಿ ಹೋಗಿ ನೋಡಿದಾಗ ನಾನು ಹೋದ ಸಲ ಯಾವ್ದು ತೊಗೊಂಡಿದ್ದೆ, ಈ ಸಲ ಯಾವ್ದು ತೊಗೊಂಡಿದ್ದೆ ಅನ್ನೋದು ಗೊತ್ತಾಗಲ್ಲ. ಇನ್ನು ಸ್ಪೂನ್ಗಳು ಸಾಕು ಅಂತ ಅನಿಸುತ್ತೆ, ಗೊತ್ತಿಲ್ಲ, ನೋಡಬೇಕು. ನೋಡಿ, ಇದರ ಹಳೆ ಸ್ಪೂನ್ಗಳು ಒಂದೂ ಇಲ್ಲ ಈ ಥರದ್ದು. ನಮ್ಮ ಚಿನ್ನಿ ಊಟ ಎಲ್ಲ ಒಯ್ತಾಳಲ್ವ, ಅವಳು ವಾಪಸ್ ಒಂದೂ ತರಲ್ಲ. ಹಾಗಾಗಿನೇ ನನ್ನ ಹತ್ರ ಅದು ಸ್ಪೂನ್ಗಳೆಲ್ಲ ಕಳೆದು ಹೋಗ್ಬಿಡುತ್ತೆ. ಸ್ವಲ್ಪ ಉದ್ದ ಬೇಕಿತ್ತಲ್ಲ. ಹಾಂ, ನಮಗೆ ಯಾಕೆ ತೋರಣನೇ ಚೆನ್ನಾಗಿರೋದು ಸಿಗ್ತಾ ಇಲ್ಲಲ್ಲ ರೀ.
ಬೇರೆ ಯಾವ್ದಾದ್ರು ತಗೋಣ, ಚೂರು ಉದ್ದ ಆಗ್ಬೇಕಿತ್ತಲ್ಲ. ಚೆನ್ನಾಗಿದೆ, ಸೂಪರ್ ಆಗಿದೆ. ಹೀಗೆ ಡಿ ಮಾರ್ಟ್ ಅಂತಲ್ಲ, ಎಲ್ಲಿ ತೋರಣ ತಂದರೂ ಹಾಳಾಗಿರೋ ತೋರಣನೇ ಸಿಗೋದು. ನಮ್ಮನೆಯವ್ರಲ್ಲಿ ಹುಡ್ಕೋದು. ಆಮೇಲೆ ಅಲ್ಲಿ ಗಣಪತಿದಿತ್ತ ಬಲ್ಮುರಿ ಎಡಮುರಿ ಅದೆಲ್ಲ ನೋಡಿದ್ದಾರೆ. ನಾನು ಇದ್ರ ಸುದ್ದಿಗೆ ಹೋಗಲಿಲ್ಲ. ನನಗಲ್ಲಿ ಫುಲ್ ಟೆನ್ಷನ್ ಆಗುತ್ತೆ. ಏನಂದರೆ ನನಗೆ ಜಾರ್ಗಳು ಬೇಕಿತ್ತು. ನಾನು ಯಾವಾಗ ಹೋದಾಗೂ ಇವು ಸಿಗ್ತಾಯಿತ್ತು. ನೋಡೋದು ಬಿಡೋದು, ನೋಡೋದು ಬಿಡೋದು. ನಿನ್ನೆ ತಗೊಂಡ್ಲೇಬೇಕು ಅಂತ ಹೋಗಿದ್ದೀನಿ, ನನಗೆ ಅಲ್ಲಿ ಸಿಕ್ಕಿಲ್ಲ. ಹಂಗಾಯಿತು. ಮೋಟ್ರ್ ಹಾಕ್ಬೇಕು. ನಿನ್ನೆ ಬೆಳಗ್ಗೆ ಹಾಕಿದ್ದೆ, ರಾತ್ರಿ ಮಳೆ ಬಂದಿದೆ. ನಮ್ಮ ಮನೇಲಿ ಇನ್ನೂ ಮದುವೆ ಮನೆ ಇದನ್ನು ಸ್ಟಿಕ್ಕರ್ ಕಿತ್ತಿಲ್ಲ. ಇದನ್ನೇನು ಕೀಳೋದೇ ಇಲ್ವೋ ಏನೋ ಗೊತ್ತಿಲ್ಲ. ಯಾಕಂದರೆ ಇದನ್ನು ಒಯ್ದು ಒಳಗೆ ನಿಲ್ಲಿಸ್ತಾರ, ಅದು ಕೀಳೋ ಪ್ರಮೇಯನೇ ಬರಲ್ಲ. ಆ ಕಾರಿಂದೇನೋ 2 ದಿನ ಕೂತ್ಕೊಂಡು ಅವರೇ ಕಿತ್ತಿದಾರಂತೆ. ಗುಡ್ ಮಾರ್ನಿಂಗ್. ಇವತ್ತು ಹೇಳೋಕ್ಕೂ ಬೇಡ, ಒಳಗೆ ಹೋಗೋಕ್ಕೂ ಬೇಡ, ಏನು ಬೇಡ ಆಗಿ ಹೋಗಿದೆ. ನೆನ್ನೆ ಬಂದವಳು ನಾನು ಏನೂ ಮಾಡಲೇ ಇಲ್ಲ. ನನಗೆ ಶೈನ್ ಬಿಟ್ಟ ಮೇಲೆ ವೀಡಿಯೋ ಮಾಡೋದಲ್ಲ, ಏನೂ ಇದಾಗಲಿಲ್ಲ. ಹಾಗಾಗಿ ವೀಡಿಯೋನೂ ಮಾಡಲಿಲ್ಲ, ಏನೂ ಇಲ್ಲ. ನೇರಳೆ ಹಣ್ಣಂತೂ ಒಂದು ಬಿದ್ದಿದ್ದಾವೆ. ಅಂದರೆ ಕಟ್ಟೆ ತೊಳಿಬೇಕು, ಆ ರಾಶಿ ನೇರಳೆ ಹಣ್ಣು ಬಿದ್ದಿದ್ದಾವೆ. ನಿನ್ನೇನು ಕಸ ಹೊಡೆದಿಲ್ವಾ, ಇವತ್ತು ಅಂಗಳ ಬಾಗಿಲು ಏನೇನು ನೋಡೋ ಹಾಗಿಲ್ಲ. ಇವತ್ತು ಕೆಲಸ ಮಾಡೋ ಮೂಡೂ ಇಲ್ಲ ನನಗೆ. ನಾನು ಮಾಡ್ತೀನೋ ಇಲ್ವೋ ಏನೂ ನಂಗೆ ಗೊತ್ತಿಲ್ಲ. ಅದೇ ಇವತ್ತು ಅಂತ ಇದ್ದೆ ಇವರಿಗೆ, ಅಲ್ಲಿ ಹೊರಗಡೆ ಕಟ್ಟೆನ ಒಂಚೂರು ಸೋಪಿನ ಪುಡಿ ಹಾಕಿ ತೊಳೆಯಣ್ವಾ ಅಂತ ಹೇಳಿ. ಅಷ್ಟು ವರ್ಷ ನೇರಳೆ ಹಣ್ಣು ಕೊಯ್ಯಕ್ಕೆ ಬರೋರು ಯಾರಾದರೂ ಶಿವಮೊಗ್ಗದಿಂದ ಎಲ್ಲ, ಈ ಸಲ ಯಾಕೋ ಗೊತ್ತಿಲ್ಲ ಬಂದೇ ಇಲ್ಲ. ಮತ್ತು ನೇರಳೆ ಹಣ್ಣು ತುಂಬ ಚೆನ್ನಾಗಿದೆ. ಯಾವಾಗಲೂ ಅದು ಮಳೆ ಶುರುವಾದ ತಕ್ಷಣ ಹಣ್ಣು ಆಗ್ತಾಯಿತ್ತಾ, ಒಂಥರ ನೀರು ಕುಡಿದು ಬಿಡ್ತಾಯಿತ್ತು. ಅದು ತಿನ್ನೋಕೆ ಅಷ್ಟು ರುಚಿ ಅನ್ನಿಸ್ತಿರಲಿಲ್ಲ. ಈ ಸಲ ತುಂಬ ಚೆನ್ನಾಗಿದೆ. ನಾವು ತುಂಬಾ ತಿಂದ್ವಿ. ಎಷ್ಟು ತಿನ್ನೋದು ನೇರಳೆ ಹಣ್ಣು, ಮಾವಿನ ಹಣ್ಣು ಎಲ್ಲ ಎಷ್ಟು ತಿನ್ನೋದು. ಅಯ್ಯೋ, ಕಾಯಿ ಹೊರಗೆ ಇಟ್ಟಿತ್ತಲ್ಲ, ಕಾಯಿ ಕೆಳಗರೂ ಹಾಕಬೇಕಿತ್ತು. ಕಾಯಿ ಒಣಗ್ಸೋದು ನೆನಪಿಲ್ದೆ ಹೊರಗಿಟ್ಟಾಗ ಅದಕ್ಕೆಲ್ಲ ಮಳೆಗೆ ತೊಯ್ಯೋದು. ಅದೇನು ಒಣಗೋದೇ ಇಲ್ವೋ ಏನೋ ಗೊತ್ತಿಲ್ಲ. ನಂಗೆ ಸಾಕಪ್ಪ ಕೊಬ್ಬರಿ ಎಣ್ಣೆ ನಾನು ಸ್ವಲ್ಪ ಮಾಡಿಸಿ ಕೊಡ್ತೀನಿ ಅಂತಿದ್ದೆ. ಯಾರೋ ಬೇಕು ಅಂತಿದ್ರು. ನಾನೇನಾದ್ರೂ ಸವಾಸಕ್ಕೂ ಹೋಗಿಲ್ಲ. ಇವತ್ತು ಬೇಜಾರು ಅಂದರೆ ಬೇಜಾರು. ನಿನ್ನೆ ಅಂತೂ ಹುಚ್ಚಿಡ್ದಂಗೆ ಆಗುತ್ತೆ. ಇವತ್ತು ಪಾಪ ನನ್ನ ಮಗ ಭಾನುವಾರ ದಿನ 10 ಗಂಟೆ ಆದರೂ ಹೇಳ್ತಿರ್ಲಿಲ್ಲ. ಎಬ್ಬಿಸ್ಬೇಡ ಮಮ್ಮಿ, ಟ್ಯೂಷನ್ ಇರ್ತಿರ್ಲಿಲ್ಲಲ್ಲ ಅಂತಿತ್ತು ಪಾಪ. ಇವತ್ತೇನು 5 ಗಂಟೆಗೆ ಎಬ್ಸಿ ಪಾಪ ಹುಡುಗರನ್ನ ಏನೇನು ಮಾಡಿಸ್ತಾರೋ ಏನೋ ಗೊತ್ತಿಲ್ಲ. ಸುಮ್ಮನೆ ಇರ್ರಿ, ಅವೇ ನಮ್ಮ ಮಕ್ಳು ಅಲ್ಲ, ಅವ್ರವ್ರ ಶಿಸ್ತು ಕಲಿಸ್ತಾರೆ. ನಮಗೆ ನಮ್ಮ ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅಷ್ಟೇ. ಫೋನ್ ಅಂತ ಇನ್ನೊಂದು ತಿಂಗಳು ಕೊಡಲ್ವೋ ಏನೋ ಗೊತ್ತಿಲ್ಲ. ಏನು ಮಾಡ್ಬೇಕನ್ನೋದೇ ತಲೆ ಹರಿತಾ ಇಲ್ಲ. ಸ್ವಲ್ಪ ಅವತ್ತು ಊರಿಂದ ತಂದಿರೋ ಹೋಳಿಗೆ ಬೇಳೆ ಸಾರಿತ್ತ, ಅದನ್ನೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನೇ ಬಿಸಿ ಮಾಡಿ ರಾತ್ರಿ ಬಿಸಿ ಅನ್ನ ಮಾಡಿ ಊಟ ಮಾಡಿದ್ವಿ. ಈಗ ಅದೇ ತಾಲಿಪಟ್ಟಿದೆ. ಅಮ್ಮ ಅವತ್ತು ಸೌತೆಕಾಯಿ ಕೊಟ್ಟು ಕಳಿಸಿದ್ರು. ಮಾಡ್ತೀನಿ ಅಂದರೆ ಬೇಡ, ಇವರು ರೊಟ್ಟಿನೇ ಮಾಡು ಅಂದರು. ಬದನೆಕಾಯಿ ಇದು ಹಾಗೆ ಇದನ್ನು ಮಾಡಲ ರೀ, ಚಟ್ನಿ ಥರ ಮಾಡ್ತಿದ್ದೆ ಅಲ್ಲ, ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ, ಅದನ್ನೇ ಮಾಡ್ತೀನಿ ಸ್ವಲ್ಪ. ಶ್ರೇಯದು ಮಾರ್ಕ್ಸ್ ಕಾರ್ಡ್ ಕೂಡ ನಿನ್ನೆ ರಾತ್ರಿ ತೆಗೆದೇ ಇಟ್ಟಿಲ್ಲ, ಹಾಗೆ ಅಲ್ಲೇ ಇಟ್ಟಿದ್ದೆ. ಫೋಟೋನೂ ಅಷ್ಟೇ, ಹಾಸ್ಟೆಲ್ದು ಬೇರೆ ಫೋಟೋ ಮತ್ತು ಸ್ಕೂಲಿಂದು ಬೇರೆ ಗ್ರೂಪ್ ಫೋಟೋ ತೆಗೆದು ಕೊಡ್ತಾರೆ. ನಂಗೆ ಅದೊಂದು ಚೆನ್ನಾಗಿ ಅಂತ ಅನಿಸುತ್ತೆ. ಹಾಗೆ SLC ಟೈಮಲ್ಲಿ ಮಾತ್ರ ಒಂದು ಫೋಟೋ ಸಿಗ್ತಾಯಿತ್ತು. ಇವ್ರಿಗೆ ಹಾಗಲ್ಲ ಪಾಪ, ಪ್ರತಿ ವರ್ಷವೂ ಕೊಡ್ತಾ ಇದ್ದಾರೆ. ಅದು ನಂಗೆ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಈ ಕಡೆ ಯಾರೂ ಆ ಥರ ಮಾಡಲ್ಲ, ಆ ಸ್ಕೂಲ್ಗಳಲ್ಲಿ ಆ ಥರ ಇರುತ್ತೆ ಅನಿಸುತ್ತೆ. ನನಗೆ ಮಾರ್ಕ್ಸ್ ಕಾರ್ಡ್ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಅದರಲ್ಲಿ ತಾಯಿ ಹೆಸರು ಕೂಡ ಇದೆ. ನಮಗೆಲ್ಲ ಮಾರ್ಕ್ಸ್ ಕಾರ್ಡ್ ಇರ್ತಾ ಇತ್ತಲ್ವ, ಅದರಲ್ಲಿ ತಾಯಿ ಹೆಸರು ಇರ್ತಿರ್ಲಿಲ್ಲ, ಬರೀ ತಂದೆ ಹೆಸರು ಮಾತ್ರ ಇರ್ತಾಯಿತ್ತು. ಹಾಗೆ ಈಗ ಡಿ-ಮಾರ್ಟಿಂದ ತಂದಿರೋ ಎಲ್ಲದನ್ನು ಕ್ಲೀನಾಗಿ ಒಂದು ಸಲ ತೊಳೆದ್ಬಿಟ್ಟು ಅದನ್ನು ಬಾಟಲ್ಗಳು ಒರೆಸ್ತಾ ಇದ್ದಾರೆ ನಮ್ಮನೆಯವರು. ಒರೆಸ್ಬಿಟ್ಟು ಅದರಲ್ಲಿರೋ ಅದಕ್ಕೆಲ್ಲ ಹಾಕಿಟ್ಬಿಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಅದನ್ನು ತೊಳೆದು ನಾನು ಬಿಸಿಲಿಗಿಟ್ಟು ಆನಂತರ ಹಾಕ್ತೀನಿ ಅಂದರು. ಬೇಡ, ನೀನು ತೊಳ್ಕೊಡು, ನಾನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಅದಕ್ಕೆ ಏನೇನು ಹಾಕಬೇಕೋ ಅದೆಲ್ಲ ಹಾಕ್ತೀನಿ ಅಂತ ಹೇಳಿದ್ರು. ಅದು ಎಷ್ಟು ಮನೆಗೆ ಆ ವಸ್ತುಗಳನ್ನ ತೊಗೊಂಡ್ರೂ ಸಾಕಾಗಲ್ಲಪ್ಪ. ನನಗೆ ಆ ಬಾಟಲ್ಗಳು ಕೂಡ ಸಾಕಾಗಲೇ ಇಲ್ಲ. 6 ತೊಗೊಂಡೆ ಅನಿಸುತ್ತೆ ನಾನು. ಇನ್ನೇನೇ ತೊಗೊಳೋದಿದ್ರು 6 ಇಲ್ಲ 12 ತೊಗೋಬೇಕು ಅಂತ ನನಗೆ ಈ ಸಲ ಜ್ಞಾನೋದಯ ಆಯಿತು. ಮಗ ಹೇಳ್ತಾನೆ ಮಗಂಗೆ ತಿಂಡಿ ಮಾಡಬೇಕು ಅಂತ. ಬೆಳಗ್ಗೆ ಬೇಗ ಬೇಗ ಅವನಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತಾಯಿದ್ದೆ. ಪ್ರತಿದಿನ ಅವನನ್ನು ಕೇಳ್ತಾ ಇದ್ದೆ,
ಏನು ಮಾಡಲಿ ಅಂತ ಹೇಳಿ ಬೆಳಗ್ಗೆ ಏನು, ಮಧ್ಯಾಹ್ನ ಏನು, ಸಂಜೆಗೆ ಏನು ಅಂತ ಇನ್ನೇನೂ ಇಲ್ಲ. 3 ಹೊತ್ತು ಒಂದೇ ಥರ ತಿಂಡಿ ಊಟ ಇರುತ್ತೆ ನಮ್ಮ ಮನೆಯಲ್ಲಿ. ನಮ್ಮ ಮನೆಯವರು ಇಲ್ಲ ಅಂದರೆ ನಾನು ಬೆಳಗ್ಗೆ ಅದನ್ನೇ ಮಧ್ಯಾಹ್ನನೂ ತಿಂತೀನಿ, ರಾತ್ರಿನೂ ತಿಂತೀನಿ. ನಮ್ಮ ಮನೆಯವ್ರು ಇದ್ದರೆ ಮಾತ್ರ ಮಧ್ಯಾಹ್ನನೂ ಅಡುಗೆ ಮಾಡ್ತೀನಿ. ದಿನ ಸ್ಪೆಷಲ್ ಮಾಡ್ತಾಯಿದ್ದೆ. ಆದರೆ ನನಗೆ ತುಂಬ ಅನಿಸಿದ್ದೇನೆಂದರೆ ಇವಾಗ ನಾವು ನಿಜವಾಗ್ಲೂ ಹಾಸ್ಟೆಲಲ್ಲಿ ಬಿಟ್ಟು ಒಳ್ಳೇದು ಮಾಡಿದ್ವಿ ಅಂತ ನಾನು ನಮ್ಮ ಮನೆಯವರು ತುಂಬ ಅದನ್ನೇ ಯೋಚನೆ ಮಾಡ್ತಾಯಿದ್ವಿ. ಮನೇಲಿದ್ದರೆ ಆ ಸ್ಕ್ರೀನ್ ಟೈಮ್ ಇರುತ್ತೆ ಗೊತ್ತಾ, ಅದನ್ನು ನಾವು ಮಕ್ಕಳಿಂದ ತಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ನಾವೇ ನೋಡ್ತಾ ಇದ್ವಿ ಅಲ್ಲ ಮನೇಲಿ ಇರೋಷ್ಟು ಹೊತ್ತೂ ಅವನು ಮೊಬೈಲ್ ಬಿಟ್ಟರೆ ಬೇರೆ ಏನು ಪ್ರಪಂಚನೇ ಇಲ್ಲ ಅನ್ನೋ ಥರ ಮಾಡ್ತಾಯಿದ್ದ. ಆದರೆ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಹೋಗ್ತಾ ಇದ್ದ. ಅದಕ್ಕೇ ನಾನು ಅವನ್ನ ಫುಲ್ ಎಂಗೇಜ್ ಆಗಿರಲಿ ಅಂದ್ಬಿಟ್ಟು ಟ್ಯೂಷನಿಗೆ ಕಳಿಸೋದು ಎಲ್ಲ ಮಾಡ್ತಾ ಇದ್ದೆ. ಹಾಗೆಯೇ ನನಗೆ ಶ್ರೇಯುನ ಡ್ರೈವಿಂಗ್ ಕಳಿಸಿದ್ದಕ್ಕೆ ಕೂಡ ತುಂಬ ಬ್ಯಾಡ್ ಕಮೆಂಟ್ಗಳು ಬಂದಿತ್ತು. ಅದನ್ನು ನೆಕ್ಸ್ಟ್ ಯಾವುದಾದ್ರು ಒಂದು ವ್ಲಾಗಲ್ಲಿ ಅದನ್ನು ಕೂಡ ನಾನು ಮಾತಾಡ್ತೀನಿ. ಯಾಕಂದರೆ ಒಂದೇ ವ್ಲಾಗಲ್ಲಿ ಎಲ್ಲ ಕಂಟೆಂಟ್ಗಳನ್ನ ಹಾಕಬಾರ್ದು ಅನ್ನೋ ದೃಷ್ಟಿಯಿಂದ. ಥ್ಯಾಂಕ್ ಯು ಸೋ ಮಚ್. ನೀವು ಆ ಥರ ಹಾಕಿದಾಗ ನನಗೂ ಕೂಡ ಮಾತಾಡೋದಕ್ಕೆ ಒಂದು ಕಂಟೆಂಟ್ ಸಿಗುತ್ತೆ. ಹಾಗೆಯೇ ನಾನೀಗ ಬದನೆಕಾಯಿನೂ ಕೂಡ ಬೇಯಿಸಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಹಸಿ ಈರುಳ್ಳಿ ಮತ್ತು ಹಾಗೆ ಟೊಮೆಟೊನ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಬಿಟ್ಟು ಬಾಕಿ ಎಲ್ಲ ಒಗ್ಗರಣೆಯಲ್ಲಿ ನಾನು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆನಂತರ ಹಸಿ ಈರುಳ್ಳಿ ಹಾಕಿ ಅದಕ್ಕೊಂಚೂರು ಹುಳಿ ಹಾಕಿ ಉಪ್ಪು ಹಾಕಿ ಅದನ್ನು ಹಾಗೆ ಕಲಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವತ್ತು ನೋಡಿ ನಾನು ಒಂದು 1/4 ಭಾಗದ ರೊಟ್ಟಿ ಮಾಡಿದ್ದೀನಿ. ಇಲ್ಲಾಂದರೆ ರೊಟ್ಟಿನೂ ತುಂಬ ಜಾಸ್ತಿ ಮಾಡ್ತಾಯಿದ್ದೆ. ಶ್ರೇಯು ಸಂಜೆ ತಿಂತಾಯಿದ್ದ, ಒಂದೊಂದು ದಿನ ಮಧ್ಯಾಹ್ನ ತಿಂತಾಯಿದ್ದ. ಹಾಗೆ ಅಲ್ವಾ, ಮಕ್ಕಳು ಹೋದ್ಮೇಲೆ 1 ವಾರ ಇಲ್ಲ 15 ದಿನ ಅದೇ ಗುಂಗಲ್ಲೇ ನಾವು ಇರ್ತೀವಿ. ಊರಿಂದ ತಂದಿರೋ ಬದನೆಕಾಯಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಈ ಥರ ಒಗ್ಗರಣೆ ಮಾಡಿ ಅದಕ್ಕೆ ಆ ಒಗ್ಗರಣೆನ ಅದಕ್ಕೆ ಸೇರಿಸಿ ಚೆನ್ನಾಗಿ ಕೈ ಆಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಚಟ್ನಿ ಮಾಡೋಣ ಅಂತ ಈರುಳ್ಳಿ ಚಟ್ನಿನೂ ಕೂಡ ಮಾಡ್ತಾಯಿದ್ದೀನಿ. ನಮ್ಮನೆಯವರಿಗೆ ನಾನು ಮಾಡೋ ಈರುಳ್ಳಿ ಚಟ್ನಿ ತುಂಬ ಇಷ್ಟ ಆಗ್ತಾಯಿದೆ ಇವಾಗ. ಹಾಗಾಗಿ ಸ್ವಲ್ಪ ಈರುಳ್ಳಿ ಚಟ್ನಿನ ಮಾಡ್ತೀನಿ. ಹಾಗೆಯೇ ಒಂದು ಸ್ವಲ್ಪ ಪಾತ್ರೆಗಳು ಕೂಡ ಇತ್ತು, ಅದನ್ನು ಕೂಡ ಈಗ ತೊಳೆಯೋಣ ಅಂತ ಹೇಳಿ ಅದನ್ನು ಈಗ ಪಾತ್ರೆಗಳನ್ನ ತೊಳಿತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯವ್ರು ಬರೋ ತನಕ ನನಗೆ ಅಡುಗೆ ಮನೇಲಿ ಏನೂ ಕೆಲಸ ಇಲ್ಲ. ಮತ್ತು ರೊಟ್ಟಿನೂ ಕೂಡ ತುಂಬ ಮಾಡ್ಕೊಂಡಿಲ್ಲ. ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಮತ್ತು ರೊಟ್ಟಿನೂ ಮಾಡಿಟ್ರೆ ಅವ್ರಿಗೆ ಬಿಸಿ ರೊಟ್ಟಿನೂ ಸಿಗಲ್ಲ ಅಂತ ಹೇಳಿ ಪಾತ್ರೆನಾದರೂ ತೊಳೆಯೋಣ ಅಂತ ಈಗ ಪಾತ್ರೆನೂ ಕೂಡ ತೊಳಿತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ಥರ ನೀವು ಬದನೆಕಾಯಿ ಚಟ್ನಿನ ಮಾಡಿ ನೋಡಿ. ಸ್ವಲ್ಪ ಹುಣಸೆ ರಸ ಹಾಕಿದ್ರೆ ಸಾಕು, ಬೆಲ್ಲ ಏನು ಹಾಕೋದು ಬೇಡ. ಸ್ವಲ್ಪ ಖಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಖಾರ ಚಟ್ನಿನೂ ಕೂಡ ನಾನು ಹಾಗೆ ರುಬ್ಬಿ ಅದರಲ್ಲೇ ಇಟ್ಟಿದ್ದೀನಿ. ಖಾಲಿ ಆದಮೇಲೆ ಒಂದು ಬಾಕ್ಸಿಗೆ ಹಾಕೋಣ ಅಂತ ಹೇಳಿ, ಎಷ್ಟು ಉಳಿಯುತ್ತೋ ಅಷ್ಟಕ್ಕೆ ಅಂತ ಹೇಳಿ. ರೊಟ್ಟಿ ಇವತ್ತು ತುಂಬಾ ಚೆನ್ನಾಗಾಗಿತ್ತು. ನನಗೆ ರೊಟ್ಟಿ ಬಿಸಿ ಮಾಡಬೇಕಿದ್ರೆ ಶ್ರೇಯು ನೆನಪಾದ ಪಾಪ. ಯಾವಾಗಲೂ ಅಷ್ಟೇ ರೊಟ್ಟಿ ತುಂಬ ಸೂಪರಾಗಿದೆ ಮಮ್ಮಿ ಅಂತ ಇದ್ದ. ಅವನಿದ್ದಿದ್ರೆ ನಾನು ಯಾವ್ದಾದ್ರು ಪಲ್ಯ ಆ ಥರದ್ದು ಏನಾದರೂ ಮಾಡಬೇಕಾಗಿತ್ತು. ಅವನು ಈ ಥರ ಬದನೆಕಾಯಿ ಚಟ್ನಿ ಎಲ್ಲ ತಿನ್ನಲ್ಲ. ಇಲ್ಲಾಂದರೆ ಬದನೆಕಾಯಿ ಬಜ್ಜಿ ತಿಂತಾ ಇದ್ದ. ನಮ್ಮ ಮನೆಯವ್ರದ್ದು ಕೂಡ ಈಗ ತಿಂಡಿ ಆಯಿತು. ಈಗ ನನ್ನ ತಿಂಡಿ ಟೈಮ್. ಈಗ ಈ ಖಾರ ಚಟ್ನಿಗೆ ಏನು ಗೊತ್ತಾ, ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಬೆಣ್ಣೆ ಫ್ರಿಜ್ಜಲ್ಲಿತ್ತು, ಹಾಗಾಗಿ ತೆಗಿಲೇ ಇಲ್ಲ. ಶ್ರೇಯುಗೆ ಅಂತ ನಾನು ಊರಿಂದ ಬೆಣ್ಣೆ ತಂದಿದ್ದೆ. ಊರಿಂದ ಬಂದ ಮೇಲೆ 2 ಡೇಸ್ ಏನೋ ಅಷ್ಟೇ ಇದ್ದ ಅವನು ಮನೇಲಿ. ನನಗೇನು ಮಾಡೋಕ್ಕೂ ಆಗಲೇ ಇಲ್ಲ. ಬರೀ ಅವನದೇ ಪ್ಯಾಕಿಂಗು. ಮನಸ್ಸಿಗಂತೂ ನಿಜ ಹೇಳ್ತೀನಿ, ನನಗೆ ಈ ಸಲ ಅವನನ್ನು ಕಳಿಸೋ 1 ವಾರದ ಮುಂಚೆ ಒಂಥರ ನಾನಾಗೇ ಇರಲಿಲ್ಲ. ಅಷ್ಟು ಒಂಥರ ನಂಗೆ ಬೇಜಾರು ಥರ ಅನ್ನಿಸ್ತಾಯಿತ್ತು. ಅವ್ನು ಹೋದ್ಮೇಲೆ ಹೆಂಗಪ್ಪ ಇರೋದು ಅನ್ನೋದೇ ನಂಗೆ ಒಂಥರ ಯಕ್ಷ ಪ್ರಶ್ನೆ ಥರ ಆಗಿತ್ತು. ಈಗ ಬಂದು ನನಗೆ ತಮಾಷೆ ಮಾಡ್ತಿದ್ದ, ಇಲ್ಲ ನನ್ನ ಹತ್ರ ಜಗಳ ಮಾಡ್ತಾಯಿದ್ದ. ಬಂದಾಗ ಸ್ವಲ್ಪ ದಿನ ತುಂಬ ನನ್ನ ಹತ್ರ ಜಗಳ ಮಾಡ್ದ. ಆಮೇಲೆ ನಾನು ಸಿಕ್ಕಾಗೆಲ್ಲ ನನ್ನನ್ನು ಮುದ್ದು ಮಾಡೋನು. ಆ ಥರ ಮಾಡ್ತಾ ಇದ್ದ. ನಂಗೆ ಅದೇ ನೆನಪಾಗ್ತಾ ಇತ್ತು. ಹಾಗೆ ರೊಟ್ಟಿನೂ ಕೂಡ ತೆಗೆದಿಟ್ಟೆ. ಈಗ ಹೊಸದು ಸ್ಪ್ರೇ ಬಾಟ್ಲು ತಂದಿದ್ದೆಲ್ಲ ಅದನ್ನು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೀವಿ. ಅದೇನು ಗೊತ್ತಾ, ನೀರು ಹಾಕಿ ನೋಡಿ ತರಬೇಕು. ಕೆಲವೊಂದು ಹಾಳಾಗಿಬಿಟ್ಟಿರುತ್ತೆ, ಅದು ಸ್ಪ್ರೇ ಆಗೋದೇ ಇಲ್ಲ. ನಮ್ಮ ಮನೆಯವ್ರಿಗೆ ಅದೇ ಅಂತ ಇದ್ದೆ ರೀ, ನೋಡಿ ತರಬೇಕು ರೀ ಅಂತ ಇದ್ದೆ. ಹೋದರೆ ಹೋಯ್ತು ಬಿಡು, 50 ರೂಪಾಯಿ ಎಲ್ಲ ಅಂತ ಹೇಳಿ ತೊಗೊಬಂದಿದ್ರು. ಪುಣ್ಯಕ್ಕೆ ಸರಿ ಇತ್ತು. ನಮ್ಮ ಮನೆಯವ್ರು ಅದೇ ಅಂತ ಇದ್ದರು, ಅದೇನಾದರೂ ಹಾರದೇ ಇದ್ದಿದ್ರೆ ನನ್ನನ್ನೀಗ ಉಡುಪಿ ತನಕ ಕಳಿಸ್ತಾ ಇದ್ದೆ ಅಂತ ಹೇಳಿದ್ರು. ಫಸ್ಟಿಗೆ ಅದು ಹಾರಲೇ ಇಲ್ಲ. ನನಗೆ ಒಂದು ಸಲ ಹೆದರಿಕೆ ಆಯಿತು. ಆಮೇಲೆ ಚೆನ್ನಾಗಿ ಬಂತು ಅದು. ಆದರೆ ನಂಗೆ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಅದು ಒಂಥರ ಗಟ್ಟಿ ಇರಲಿಲ್ಲ. ಅದು ಹಿಂಗೆ ಸ್ಪ್ರೇ ಮಾಡಿದಾಗ ಆ ಕಡೆ ಈ ಕಡೆ ಅಲುಗಾಡ್ತಾ ಇತ್ತು. ಡೈನಿಂಗ್ ಟೇಬಲ್ ಮ್ಯಾಟ್ಗಳು ಎಲ್ಲ ತೆಗಿಬೇಕು, ಮನೇನ ಒಂದು ಸಲ ಕ್ಲೀನ್ ಮಾಡ್ಕೋಬೇಕು.
ಅದೇ ಶ್ರೇಯನೆಲ್ಲ ಕಳಿಸ್ಬಂದು ಮಾಡ್ಕೊಳ್ಳೋಣ, ಮಳೆ ಹತ್ತೋದ್ರೊಳಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಮಾಡೋಕ್ಕಾಗಲೇ ಇಲ್ಲ. ಕೆಲಸದವರಿಗೆ ಬರೋಕ್ಕೆ ಹೇಳಿದ್ದೀನಿ, ತುಂಬ ದಿನದಿಂದ ನಾಳೆ ಬರ್ತೀನಿ ಅಂತ. ಕೆಲಸದವ್ರು ಬರ್ತಾನೇ ಇಲ್ಲ. ನನ್ನ ಕೈಯಲ್ಲಂತೂ ಇವಾಗ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಂಗೆ ಒಳಗಡೆ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ 12 ಗಂಟೆ ಆಗುತ್ತೆ. ಹಾಗೆ ನಮ್ಮ ಮನೆಯವರು ಬಂದರು. ಅದು ಶೋಪೀಸ್ ಎಲ್ಲ ತಂದಿದ್ವಿ ಅಲ್ಲ, ಅದನ್ನು ನಾವೇನು ಇವಾಗ ಸದ್ಯಕ್ಕೆ ಯೂಸ್ ಮಾಡಲ್ಲ. ಅದಕ್ಕೇ ನಮ್ಮ ಮನೆಯವರು ಈ ಥರ ಅದನ್ನು ಕ್ಲೀನಾಗಿ ಗಂಟೆಲ್ಲ ಕಟ್ಬಿಟ್ಟು ಅದನ್ನು ಈಗ ಮೇಲೆ ಇಡ್ತಾ ಇದ್ದಾರೆ. ನಮಗೆ ಯಾವಾಗ ಬೇಕೋ ಆವಾಗ ಇಳಿಸ್ಕೊಳ್ಳೋಣ ಅಂತ ಹೇಳಿ. ನಾವೊಂದು ಸ್ವಲ್ಪ ಹಾಗೇ ಏನೋ ಮಾಡೋದಕ್ಕಿಂತ ಮುಂಚೆ ಎಲ್ಲದನ್ನು ತಂದು ಇಟ್ಕೊತೀವಿ. ನಾವು ಅದೊಂದು ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ ಅಲ್ವ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋದು. ಹಾಗೆ ಬೆಳಗ್ಗೆಯಿಂದ ನನಗೆ ಹೊರಗಡೆ ಬರೋಕ್ಕೆ ಆಗಿರಲಿಲ್ಲ. ತುಂಬ ನೇರಳೆ ಹಣ್ಣು ಬಿದ್ದಿತ್ತು, ಅದನ್ನು ಈಗ ಗುಡಿಸಿ ತೆಗಿಬೇಕು. ಹೊರಗಡೆ ಎಲ್ಲ ಗುಡಿಸ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಈಗ ಒಳಗಡೆ ಬಂದೆ. ನಾನು ಒಳಗಡೆ ಕ್ಲೀನ್ ಮಾಡೋಣ ಅಂತ ಹೇಳಿ ಅಡುಗೆ ಮನೆನ ಕ್ಲೀನ್ ಮಾಡ್ತಾ ಇದ್ದೀನಿ. ಬೇಜಾರಾದಾಗ ನಾನು ಏನು ಮಾಡ್ತೀನಿ ಅಂದರೆ, ಯಾವ್ದಾರು ಒಂದು ಒಳ್ಳೆ ಹಾಡು ಹಾಕ್ಕೊಂಡು ಅದನ್ನು ಕೇಳ್ತಾ ಅಡುಗೆ ಮನೆನ ಕ್ಲೀನ್ ಮಾಡ್ತೀನಿ. ಆವಾಗ ನನಗೆ ಬೇಜಾರಂತ ಅನಿಸಲ್ಲ. ಇಲ್ಲಾಂದರೆ ಯಾವುದಾದ್ರೂ ದೇವ್ರ ನಾಮ ಆ ಥರದ್ದೇನಾದರೂ ಹಾಕ್ಕೊಂಡು ಕೇಳ್ತಾ ಮಾಡ್ತೀನಿ. ಕೆಲಸ ಮಾಡಿದ್ದು ಗೊತ್ತೇ ಆಗಲ್ಲ, ಆ ಥರ ಆಗುತ್ತೆ. ಮಧ್ಯಾಹ್ನ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ತಿಳಿಸಾರು ಮಾಡೋಣ ಅಂತ ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಬೇಳೆ ಎಲ್ಲ ತೊಳೆದು ಕುಕ್ಕರಲ್ಲಿ ನೆನೆಸಿದೆ. ಹಾಗೆಯೇ ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೆ, ಅದು ಯಾಕೋ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ. ಅದು ಮನಿ ಪ್ಲ್ಯಾಂಟ್ ಎಲ್ಲ ಏನಂದರೆ, ಈ ಥರ ಪಾಟಿಗೆ ಹಾಕಿದಾಗ ಅವಾಗವಾಗ ಬಿಸಿಲಿಗಿಟ್ಟು ಒಳಗಡೆ ತರಬೇಕು. ಇದು ಬಿಸಿಲಿಗಿಟ್ಟಿದ್ದೆ, ತುಂಬ ಚೆನ್ನಾಗಾಗಿತ್ತು. ಹಾಗಾಗಿ ಇದನ್ನು ನಾನು ಒಳಗೆ ತಂದೆ, ಅದನ್ನು ನಾನೀಗ ಹೊರಗಡೆ ಇಟ್ಟೆ. ಅದು ಕಡ್ಡಿಗಳನ್ನ ತರಿಸ್ಬೇಕು. ಅದು ಕಡ್ಡಿಗಳನ್ನ ಹಾಕ್ತಾಯಿದ್ದೆ, ಬಿದಿರಿನ ಕಡ್ಡಿ ಅದು ಅಲ್ಲಲ್ಲೇ ಕಟ್ಟಾಗ್ತಾಯಿತ್ತು. ಅದೇ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ಬೇರೆ ಬಿದಿರಿನ ಕಡ್ಡಿಗಳನ್ನೆಲ್ಲ ತೊಗೊಂಡು ಬನ್ನಿ ಅಂತ. ಏನೇ ಕೆಳಗಡೆ ಎಲ್ಲ ಕ್ಲೀನ್ ಆಯಿತು. ಮೇಲ್ಗಡೆ ನಾವು ನೆನ್ನೆ ನೆಲ ಏನೂ ಒರೆಸಿರ್ಲಿಲ್ಲಲ್ಲ, ಹಾಗಾಗಿ ಮೇಲ್ಗಡೆ ಈಗ ನೆಲನ ಒರೆಸೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಶ್ರೇಯು ಎಲ್ಲಾದರೂ ಒಂದೊಂದ್ಸಲ ಬೆಡ್ಶೀಟೆಲ್ಲ ಮಡಚಿ ಇಡ್ತಾ ಇದ್ದ. ಈಗ ಅವನು ಇಲ್ಲಲ್ಲ, ಮತ್ತು ಅವನು ಹೇಳೋದು ಕೂಡ ತುಂಬ ಲೇಟ್ ಆಗ್ತಾಯಿತ್ತು. ಹಾಗಾಗಿ ನನಗೆ ಬೆಡ್ಶೀಟ್ ಮಡ್ಚೋದೇ ಒಂಥರ ಮರ್ತೋದಂಗೆ ಆಗಿಬಿಟ್ಟಿದೆ ಇವಾಗ. ಈಗ ನನಗೂ ನೆನಪಾಗಿದ್ದು ಮೇಲೆ ಕ್ಲೀನ್ ಮಾಡೋಕ್ಕೆ ಬಂದಾಗ, ನಾನು ಬೆಡ್ಶೀಟೇ ಮಡ್ಚಿಲ್ಲ ಅಂತ. ಸ್ವಲ್ಪ ಬೇಳೆ ನೆನೆಸಿ ಅದನ್ನು ಕೂಡ ನಾನು ಬೇಯೋದಕ್ಕೆ ಹಾಕಿದ್ದೆ. ಹಾಗೆಯೇ ಚಿನ್ನಿ ಬರ್ತಾಳೆ ಅಂತ ಒಂದು ಸ್ವಲ್ಪ ಹಪ್ಪಳದ ಹಿಟ್ಟು ಕೂಡ ಇಟ್ಟಿದ್ದೆ. ಅವಳೊಂದು ಸ್ವಲ್ಪ ತಿಂದ್ಲು, ಇನ್ನೊಂದು ಸ್ವಲ್ಪ ಇತ್ತು. ಇವತ್ತು ಆ ಹಿಟ್ಟನ್ನು ಕೂಡ ಖಾಲಿ ಮಾಡಿಬಿಡೋಣ ಅಂತ ಅದನ್ನು ಕೂಡ ನಾನು ರುಬ್ಬಿ ಇಟ್ಟಿದ್ದೀನಿ. ರಸಮ್ ಮಾಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಯಾಕೋ ಅದು ಬೇಡ ಅಂತ ಅನ್ನಿಸ್ತು. ಹಾಗೆ ಬೇಳೆಗೆ ನಾನು ಒಣಮೆಣಸು ಎಲ್ಲ ಹಾಕಿ, ಟೊಮೆಟೊ ಜಾಸ್ತಿ ಹಾಕಿ ಒಂದು ಒಗ್ಗರಣೆನ ಹಾಕಿ ಆ ಕಡೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಇನ್ನೂ ಸ್ನಾನ ಆಗಿಲ್ಲ ನಂದು. ಎಲ್ಲ ಕೆಲಸ ಆಗೋಷ್ಟೊತ್ತಿಗೆ ತುಂಬ ಲೇಟಾಗೋಯಿತು. ಅಡುಗೆ ಮಾಡಿ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಇವಾಗ ಒಂದು ಫೇಸ್ ಪ್ಯಾಕ್ ಕೂಡ ಮಾಡೋಣ ಅಂತ ಹೇಳಿ ಅದಕ್ಕೂ ರೆಡಿ ಮಾಡಿಕೊಂಡು ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.